ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಸದ್ಯ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಾಗಿದೆ. ವಿಶೇಷ ನ್ಯಾಯಾಲಯ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನು ಹಾಜರುಪಡಿಸಿದ್ದಾರೆ SIT ಅಧಿಕಾರಿಗಳು. ಅಂದರೆ ಈ ಪ್ರೊಸೀಜರ್ ಇಷ್ಟೇ ಇರೋದು, ಅಂದರೆ ಒಂದು ಹೆಲ್ತ್ ರಿಪೋರ್ಟನ್ನು ನೋಡ್ತಾರೆ, ಮೆಡಿಕಲ್ ರಿಪೋರ್ಟನ್ನು ನೋಡ್ತಾರೆ. ಆರೋಪಿ ಸದೃಢವಾಗಿದ್ದಾರೆ, ಆರೋಗ್ಯ ಸ್ಥಿರವಾಗಿದೆ ಅಂತಂದರೆ SIT ಏನು ಕಸ್ಟಡಿ ಕೇಳಿದೆ ಆಬ್ವಿಯಸ್ಲಿ ಈ ಕೇಸಲ್ಲಿ ಕಸ್ಟಡಿ ಕೊಡ್ತಾರೆ. ದಿನ ಎಷ್ಟು ಅನ್ನೋದು ಈಗ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಎಷ್ಟು ದಿನ ಕಸ್ಟಡಿ ಕೊಟ್ಟರು ಅನ್ನೋದು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಅದು ಬಿಟ್ಟರೆ ಒಂದು ವೇಳೆ ಆರೋಗ್ಯ ಸರಿ ಇಲ್ಲ ಅಥವಾ ಆರೋಗ್ಯದಲ್ಲಿ ಏನಾದರೂ ಏರುಪೇರಿದೆ ಅಂತಾದರೆ ಜುಡಿಷಿಯಲ್ ಕಸ್ಟಡಿ ಕೊಡಬಹುದು, JC ಕೊಡಬಹುದು. ಸೊ ಈಗೊಂದು ಅಪ್ಡೇಟ್ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಿಸಿ. ಪ್ರಜ್ವಲ್ ಅವರನ್ನು ಕಸ್ಟಡಿಗೆ ಪಡೆಯೋದಕ್ಕೆ SIT ತಂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಬಗ್ಗೆ ರಿಮಾಂಡ್ ಅಪ್ಲಿಕೇಶನ್ ಅನ್ನು ಕೂಡ SIT ಅಧಿಕಾರಿಗಳು ಸಿದ್ಧಪಡಿಸಿಕೊಂಡಿದ್ದಾರೆ. ಅಪ್ಲಿಕೇಶನ್ ನಲ್ಲಿ ಕೆಲ ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ಅಂದ್ರೆ ಆರೋಪಿಯನ್ನು ಯಾಕೆ ಕಸ್ಟಡಿಗೆ ಕೇಳ್ತಾ ಇದ್ದೀವಿ ಅನ್ನೋದಕ್ಕೆ, ಕಸ್ಟಡಿಗೆ ಪಡೆಯೋದಕ್ಕೆ ಪ್ರಮುಖ ಕಾರಣವನ್ನು SIT ಅಧಿಕಾರಿಗಳು ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಅಂದ್ರೆ ನ್ಯಾಯಾಧೀಶರ ಮುಂದೆ ಈ ಆರೋಪಿ ನಮಗೆ ಯಾಕಾಗಿ ಕಸ್ಟಡಿಗೆ ಬೇಕು ಅನ್ನೋದಕ್ಕೆ ಕಾರಣಗಳನ್ನು ಕೊಡಬೇಕಾಗತ್ತೆ. ಅದರಲ್ಲಿ ಪ್ರಮುಖ ಕಾರಣಗಳನ್ನು ಕೊಡಲಾಗಿದೆ. ಯಾಕಾಗಿ ಆರೋಪಿಯನ್ನ ನಾವು ಕಸ್ಟಡಿ ಕೇಳ್ತಾ ಇದ್ದೀವಿ, ಕಾರಣಗಳನ್ನು ನೋಡ್ತಾ ಇದ್ದೀವಿ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗಿದೆ ಅನ್ನೋದು ಒಂದು ಕಾರಣ. ಆದರೆ ಪ್ರಜ್ವಲನ್ನ ಸ್ಥಳ ಮಹಜರು ಮತ್ತು ಮೆಡಿಕಲ್ ಟೆಸ್ಟಿಗೂ ಕೂಡ ಒಳಪಡಿಸಬೇಕಾಗತ್ತೆ ಅನ್ನೋದು ಎರಡನೇ ಕಾರಣ. ಇದರ ಜೊತೆಗೆ ಪ್ರಜ್ವಲ್ ಪ್ರಭಾವಿಯಾಗಿರೋದ್ರಿಂದ ಸಾಕ್ಷ್ಯನಾಶ ಮಾಡಬಹುದು, ಅದರ ಸಾಧ್ಯತೆ ಇದೆ ಅನ್ನೋದು ಕೂಡ ಮೂರನೇ ಕಾರಣ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿ. ಪ್ರಜ್ವಲ್, ಸದ್ಯ ಕಸ್ಟಡಿಗೆ SIT ಅಧಿಕಾರಿಗಳು ಕೇಳುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಸದ್ಯ ಏನಾಗ್ತಾ ಇದೆ ಮತ್ತು ಪ್ರಜ್ವಲನ್ನ ಕಸ್ಟಡಿ ಕೇಳೋದಕ್ಕೆ ಯಾವುದೆಲ್ಲ ಕಾರಣಗಳನ್ನು, ಒಂದಿಷ್ಟು ಕಾರಣ ನೋಡಿದ್ವಿ ನಾವು, ಇದಲ್ಲದೆ ಅಡಿಷನಲ್ ಕಾರಣಗಳು ಏನೇನಿದಾವೆ? ರಕ್ಷತ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಮೆಡಿಕಲ್ ಟೆಸ್ಟ್ ಅನ್ನು ಮುಗಿಸಿ ಅವರನ್ನ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರುವಂತದ್ದು SIT ಅಧಿಕಾರಿಗಳು. ಅವ್ರನ್ನ ಕಸ್ಟಡಿಗೆ ಕೇಳುವಂತಹ ಒಂದು ಸಾಧ್ಯತೆ ಇದೆ, ಕಸ್ಟಡಿಗೆ ಕೇಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಆರೋಪಿ ಸಾಕಷ್ಟು ಪ್ರಭಾವಿಯಾಗಿರೋದ್ರಿಂದಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ, ಅದರಲ್ಲೂ ಕೂಡ ಸ್ಥಳ ಮಾಜರನ್ನ ಮಾಡಬೇಕಾಗುತ್ತೆ. ಹಾಗೆ ಅವರಿಂದ ನಾವು ಹೇಳಿಕೆಯನ್ನು ದಾಖಲಿಸಿಕೊಳ್ಬೇಕಾಗಿದೆ. ಹಾಗಾಗಿ ದಯವಿಟ್ಟು ನಮಗೆ ಕಸ್ಟಡಿಗೆ ನೀಡಿ ಅನ್ನುವಂತ ಒಂದು ಮನವಿಯನ್ನ ಇಲ್ಲಿನ SIT ಅಧಿಕಾರಿಗಳು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಬಹುದು, ಅವ್ರನ್ನ ಕಸ್ಟಡಿಗೆ ಕೊಡಬಾರ್ದು ಅನ್ನುವಂತ ಒಂದು ಮನವಿಯನ್ನ ಕೂಡ ಸಲ್ಲಿಸ್ತಾರೆ. ಆದ್ರೆ ನ್ಯಾಯಾಲಯ ಯಾವ ತೀರ್ಮಾನವನ್ನ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಈಗಾಗಲೇ ನಾವು ಗಮನಿಸ್ತಾ ಹೋದಂತೆ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಅಥವಾ ಸಂತ್ರಸ್ತರ ಹೇಳಿಕೆ ಆಗಿರ್ಬೋದು, ಈ ಎಲ್ಲ ಒಂದು ಆಧಾರದ ಮೇಲೆ ಅವರನ್ನ SIT ತಮ್ಮ ಕಸ್ಟಡಿಗೆ ಕೇಳುತ್ತೆ. ಈ ಸಂದರ್ಭದಲ್ಲಿ ಕಸ್ಟಡಿಗೆ ತೆಗೆದುಕೊಂಡ್ರೆ, ಒಂದೊಮ್ಮೆ ಕಸ್ಟಡಿಗೆ ಏನಾದ್ರು ಕೊಟ್ಟರೆ ಕಸ್ಟಡಿಯಲ್ಲಿ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ, ಅಲ್ಲಿ ಸ್ಥಳ ಮಾಜರನ್ನ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ಒಟ್ಟಿನಲ್ಲಿ SIT ಕಸ್ಟಡಿ ಕೇಳೋದಕ್ಕೆ ಒಂದಿಷ್ಟು ಕಾರಣಗಳನ್ನು ನೀಡಿದೆ. ಅಂದರೆ ಈ ಕೇಸ್ನಲ್ಲಿ ಯಾಕೆ ಪ್ರಜ್ವಲ್ ನಮಗೆ ಕಸ್ಟಡಿಗೆ ಅಗತ್ಯ ಇದೆ ಅನ್ನೋದಕ್ಕೆ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಒಂದಿಷ್ಟು ಕಾರಣಗಳನ್ನು ಕೊಟ್ಟಿದೆ. ಆ ಕಾರಣಗಳನ್ನು ನೋಡ್ತಾ ಇದ್ದೀರಿ. ಒಂದು, ಪ್ರಜ್ವಲ್ ಅವರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾದಂಥ ಅಗತ್ಯ ಇದೆ. ಬಿಕಾಸ್ ಅವರು ಈ ಕೇಸ್ನಲ್ಲಿ ಇಲ್ಲಿ ತನಕ ಅವರನ್ನು ವಿಚಾರಣೆಗೆ ಒಳಪಡಿಸೋದಕ್ಕಾಗಿಲ್ಲ. ಬಿಕಾಸ್ ಅವರು ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದರು ಮತ್ತು ಅವರಿಗೆ ನೋಟಿಸ್ ಅನೇಕ ಸಂದರ್ಭದಲ್ಲಿ ಕೊಟ್ಟಾಗಲೂ ಕೂಡ ಅವರು ವಿಚಾರಣೆಗೆ ಬರಲಿಲ್ಲ. ಅದಕ್ಕಾಗಿ ಅವರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕು. ಸೊ ಒಂದು ಕಾರಣ. ಆದರೆ ಎರಡನೇದು, ಆರೋಪಿ ಪ್ರಭಾವಿ ಆಗಿರೋದ್ರಿಂದ ಅವರನ್ನು ನಾವು ಕಸ್ಟಡಿಗೆ ಕೇಳ್ತಾ ಇದ್ದೀವಿ, ಇಲ್ಲ ಅಂತಾದರೆ ಸಾಕ್ಷ್ಯನಾಶದ ಸಾಧ್ಯತೆ ಇರುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿ. ಒಟ್ಟಲ್ಲಿ ಮೊದಲ ಕೇಸ್ ಏನಿದೆ ಅದು ಹೊಳೆನರಸೀಪುರದ ಲೈಂಗಿಕ ಕಿರುಕುಳ ಕೇಸು ಆರಂಭದಲ್ಲಿ ದಾಖಲಾಗಿರೋದು. ಅದಾದ ನಂತರ ಬೇರೆ ಬೇರೆ ಕೇಸುಗಳು ದಾಖಲಾಗಿದೆ. ಸದ್ಯ ಆರೋಪಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಬಹಳ ಗಂಭೀರವಾದಂಥ ಕೇಸುಗಳು ದಾಖಲಾಗಿರೋದ್ರಿಂದ ಸದ್ಯ ಅವರನ್ನು SIT ಅಧಿಕಾರಿಗಳು ಕಸ್ಟಡಿಗೆ ಕೇಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನ್ಯಾಯಾಧೀಶರ ಮುಂದೆ ಈಗಾಗಲೇ ಆರೋಪಿಯನ್ನು ಹಾಜರುಪಡಿಸಲಾಗಿದೆ. ಆರೋಪಿ ಪ್ರಜ್ವಲ್ ನ್ಯಾಯಾಧೀಶರಿಗಾಗಿ ಎರಡೂ ಕಡೆಯ ವಕೀಲರು ಕಾಯ್ತಿದ್ದಾರೆ.
ಅನ್ನೋ ಮಾಹಿತಿ ಈಗ ಸಿಗ್ತಾ ಇರೋದು. ಎರಡೂ ಕಡೆ ಅಂತಂದರೆ ಒಂದು SIT ಕಡೆಯ ವಕೀಲರು, ಮತ್ತೊಂದು ಆರೋಪಿ ಪರವಾದಂಥ ವಕೀಲರು. ಆರೋಪಿ ಪರವಾದಂಥ ವಕೀಲರಿಗೆ ಈ ಹಂತದಲ್ಲಿ ಕೇಳಿಕೊಳ್ಳೋದಕ್ಕೆ ಅವಕಾಶ ಇರೋದು ಇಷ್ಟೇ, ಅವರನ್ನು ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂತ ಕೇಳೋದಕ್ಕೊಂದು ಅವಕಾಶ ಇದೆ. ಅದು ಬಿಟ್ಟರೆ ಬೇಲ್ನ ವಿಚಾರ ಇಲ್ಲಿ ಬರೋದೇ ಇಲ್ಲ. ಈ ಹಂತದಲ್ಲಿ ಬೇಲ್ನ ವಿಚಾರ ಬರೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅವರು ಅರೆಸ್ಟ್ ಆಗಿರೋದು ನಿನ್ನೆ, ನಿರೀಕ್ಷಣೆ ಜಾಮೀನೊಂದು ಹಾಕ್ಕೊಂಡಿದ್ರು, ಅದು ಕೂಡ ಈಗ ವ್ಯಾಲಿಡ್ ಅಲ್ಲ. ಬಿಕಾಸ್ ಅರೆಸ್ಟ್ ಆಗಿರೋದ್ರಿಂದ ನಿರೀಕ್ಷಣಾ ಜಾಮೀನು 438 ಅಡಿಯಲ್ಲಿ, CRPC 438 ಅಡಿಯಲ್ಲಿ ಸಲ್ಲಿಸಲಾಗಿರುವಂಥ ನಿರೀಕ್ಷಣಾ ಜಾಮೀನಿನ ವಿಚಾರ ಏನಿದೆ ಅದು ವ್ಯಾಲಿಡ್ ಆಗಲ್ಲ, ಈಗ ಮಾನ್ಯತೆಯನ್ನು ಕಳ್ಕೊಳ್ಳುತ್ತೆ ಆ ಅರ್ಜಿ. ನೆಕ್ಸ್ಟ್ ಅವರು ರೆಗ್ಯುಲರ್ ಬೇಲಿಗೆ ಅರ್ಜಿಯನ್ನು ಹಾಕೋಬೇಕು. ರೆಗ್ಯುಲರ್ ಬೇಲಿಗೆ ಅರ್ಜಿಯನ್ನು ಯಾವಾಗ ಹಾಕ್ತಾರೆ ಅಂತಂದರೆ, ರೇವಣ್ಣ ಕೇಸಲ್ಲಿ ಹೆಂಗಾಯಿತು ಅಂತಂದರೆ ಕಸ್ಟಡಿಯಲ್ಲಿದ್ದಾಗಲೇ ರೆಗ್ಯುಲರ್ ಬೇಲಿಗೆ ಅಪ್ಲಿಕೇಶನ್ ಹಾಕೊಂಡ್ರು. ಅದೇ ದೊಡ್ಡ ಮಟ್ಟದ ವಾದ ಪ್ರತಿವಾದಕ್ಕೆ ಕಾರಣ ಆಯಿತು. ಆರೋಪಿ ಕಸ್ಟಡಿಯಲ್ಲಿದ್ದಾಗ ಬೇಲ್ ಕೊಡಬಹುದಾ, ಅಂದರೆ PC ಕಸ್ಟಡಿಯಲ್ಲಿರುವಾಗ, ಅಂದರೆ ಪೊಲೀಸ್ ಕಸ್ಟಡಿಯಲ್ಲಿರುವಾಗ ಬೇಲ್ ಕೊಡಬಹುದಾ ಅನ್ನೋ ವಿಚಾರ ಆಗ ವಾದ ಪ್ರತಿವಾದಕ್ಕೆ ಕಾರಣ ಆಗಿತ್ತು. ಆ ಸಂದರ್ಭದಲ್ಲಿ ಅವರನ್ನು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿರೋದ್ರಿಂದ ಅವರಿಗೆ ಬೇಲ್ ಸಿಗೋದು ಈಸಿ ಆಯಿತು. ಮತ್ತು ರೇವಣ್ಣ ಅವರ ಮೇಲೆ ದಾಖಲಾಗಿದ್ದಂಥ ಕೇಸು ಕಿಡ್ನ್ಯಾಪ್ ಕೇಸು, ಮತ್ತು ಆ ಕಿಡ್ನ್ಯಾಪ್ ಕೇಸಲ್ಲಿ ಅನೇಕ ಅನುಮಾನಗಳು ರೇವಣ್ಣ ಅವರಿಗೆ ಹೊರವಾಗಿತ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅಲ್ಲಿದ್ದಂಥ ಅನೇಕ ಅನುಮಾನಗಳೇನಿದ್ದಾವೆ ಅದು ಹೊರವಾಗಿತ್ತು. ಬಟ್ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಅದು ಯಾವುದೇ ಅಡ್ವಾಂಟೇಜ್ಗಳು ಈ ಕೇಸ್ನಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಅವರ ಮೇಲೆ ದಾಖಲಾಗಿರೋದು ಅತ್ಯಾಚಾರದ ಕೇಸು ಕೊಟ್ಟಿರೋರು ಅವರದ್ದೇ ಪಕ್ಷದ ಮಾಜಿ ಜನಪ್ರತಿನಿಧಿಯೊಬ್ಬರು, 44 ವರ್ಷದ ಮಹಿಳೆಯೊಬ್ಬರು ಕೊಟ್ಟಿರೋದು. ಮತ್ತೊಬ್ಬರು ಅವರದ್ದೇ ಮನೆಯ ಅಡುಗೆ ಕೆಲಸದ ಮಹಿಳೆ 47 ವರ್ಷದವರು ಅವರು ಕೊಟ್ಟಿರೋದು. ಇನ್ನೊಬ್ಬರು ಮನೆ ಕೆಲಸದವರು ದೂರು ಕೊಟ್ಟಿರೋದು. ಸೊ ಆ ಕಾರಣಕ್ಕಾಗಿ ಇಲ್ಲಿ ಈ ಹಂತದಲ್ಲಿ, ನೆಕ್ಸ್ಟ್ ಇನ್ನು ಟ್ರಯಲ್ ಸ್ಟಾರ್ಟ್ ಆದಾಗ ಬೇರೆ, ಈ ಹಂತದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಅಡ್ವಾಂಟೇಜ್ ಕಾಣಿಸ್ತಾ ಇಲ್ಲ. ಯಾವ ರೀತಿಯಲ್ಲೂ ಕೂಡ ಅಡ್ವಾಂಟೇಜ್ ಕಾಣಿಸ್ತಾ ಇಲ್ಲ ಅವರಿಗೆ. ಸದ್ಯಕ್ಕಂತೂ ಅವರು ವಿಚಾರಣೆಯನ್ನು ಎದುರಿಸಿ ಆನಂತರ ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ಬಳಿಕ ರೆಗ್ಯುಲರ್ ಬೇಲಿಗೆ ಅಪ್ಲಿಕೇಶನ್ ಅನ್ನು ಸಲ್ಲಿಸಿ ಬೇಲ ಪಡ್ಕೊಳ್ಳುವಂಥ ಸಾಧ್ಯತೆ ಒಂದನ್ನು ಬಿಟ್ಟರೆ ಮತ್ತು ಯಾವುದೇ ಅಡ್ವಾಂಟೇಜ್ ಈ ಹಂತದಲ್ಲಿ ಆರೋಪಿಯ ಪರವಾಗಿ ಕಾಣ್ತಾ ಇಲ್ಲ. ಅವರು ತಪ್ಪಿಸ್ಕೊಂಡು ಓಡಾಡಿರೋದು ಕೂಡ ಅವರಿಗೆ ಡಿಸ್ಅಡ್ವಾಂಟೇಜು. ಬಿಕಾಸ್ ಅವ್ರಿಗೆ CRPC 41A ಅಡಿಯಲ್ಲಿ ಅವರಿಗೆ ಒಂದು ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಅವರೇ ಹೇಳ್ಕೊಂಡಿದ್ರು, ನಾನು 7 ದಿನದಲ್ಲಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಬರಲಿಲ್ಲ. ಆ ಮಧ್ಯೆ ಲುಕ್ಔಟ್ ನೋಟಿಸು, ಆ ಬಳಿಕ ಬ್ಲೂ ಕಾರ್ನರ್ ನೋಟಿಸು, ಮತ್ತು ಪಾಸ್ಪೋರ್ಟ್ ರದ್ದಿಗೆ ಕೇಳಬೇಕಾಯಿತು. ವಿದೇಶಾಂಗ ಇಲಾಖೆಗೆ ಪತ್ರ ಬರೀಬೇಕಾಯಿತು, ಪ್ರಧಾನಿಗೆ ಪತ್ರ ಬರೀಬೇಕಾಯಿತು. ವಿದೇಶಾಂಗ ಇಲಾಖೆ ಅವರಿಗೆ ಒಂದು ಶೋಕಾಸ್ ನೋಟಿಸನ್ನು ಕೂಡ ಕೊಡ್ತು. ನೀವು ಹೊಂದಿರುವಂಥ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಯಾಕೆ ರದ್ದು ಮಾಡಬಾರ್ದು ಅಂತ ಅವರಿಗೆ ನೋಟಿಸನ್ನು ಕೂಡ, ಶೋಕಾಸ್ ನೋಟಿಸನ್ನು ಕೂಡ ಕೊಡಲಾಗಿತ್ತು. ಸೊ ಇದೆಲ್ಲವೂ ಅವರಿಗೆ ಸಮಸ್ಯೆಯನ್ನೇ ತರುವಂಥ ವಿಚಾರಗಳಾಗಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರ ಪಾಲಿಗೆ ಸದ್ಯಕ್ಕಂತೂ ಯಾವುದೇ ಆಶಾಕಿರಣ ಗೋಚರಿಸ್ತಾ ಇಲ್ಲ ಈ ಕೇಸ್ನಲ್ಲಿ. ಅವರಿಗೆ ಅವರ ಲೀಗಲ್ ಟೀಮು ಮೊನ್ನೆ ಸಲಹೆ ಕೊಡೋ ಸಂದರ್ಭದಲ್ಲೂ ಅಷ್ಟೇ ಕೊಟ್ಟಿರೋದಕ್ಕೆ ಸಾಧ್ಯ. ಗೋ ಆ್ಯಂಡ್ ಗೆಟ್ ಅರೆಸ್ಟೆಡ್ ಅಂತಲೇ ಸಲಹೆ ಕೊಡೋದಕ್ಕೆ ಸಾಧ್ಯ. ಬಿಕಾಸ್ 376 ಅಡಿಯಲ್ಲಿ ಕೇಸು ದಾಖಲಾದಂಥ ಸಂದರ್ಭದಲ್ಲಿ ನಾನ್ ಬೇಲೇಬಲ್ ಅಫೆನ್ಸ್ ಆಗಿರೋದ್ರಿಂದ ಬೇಲು ಆರಂಭದ ಹಂತದಲ್ಲಿ ಸಿಗುವಂಥ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಗೊತ್ತಿಲ್ಲ, ಮತ್ತೆ ಅದು ನ್ಯಾಯಾಧೀಶರ ವಿವೇಚನೆಗೆ ಒಳಪಡುತ್ತೆ. ಆದರೆ ಸಾಮಾನ್ಯವಾಗಿ ನಾನು ಹೇಳ್ತಾ ಇರೋದು, ನೀವೊಮ್ಮೆ ನೆನಪು ಮಾಡಿಕೊಳ್ಳಬಹುದು, ಪೋಕ್ಸೋ ಕೇಸು ದಾಖಲಾಯಿತು ಮುರುಘಾಶ್ರೀ ಮೇಲೆ, ಒಂದು ಕೇಸ್ ಆಯಿತು, ಅರೆಸ್ಟ್ ಆದರು. ಆ ಕೇಸಲ್ಲಿ ಬೇಲ್ ಸಿಗುವಂಥ ಸಾಧ್ಯತೆ ಇದೆ ಅಂತಾದಾಗ ಮತ್ತೊಂದು ಕೇಸ್ ಆಯಿತು, ಮತ್ತೆ ಅರೆಸ್ಟ್ ಆದ. ಆನಂತರ ಭಾಳ ಕಷ್ಟಪಟ್ಟು ಬೇಲ್ ಸಿಕ್ತವರಿಗೆ ಪೋಕ್ಸೋ ಕೇಸಲ್ಲಿ. ಬೇಲು ಹೈಕೋರ್ಟಲ್ಲಿ ಸಿಕ್ತು, ಸುಪ್ರೀಂ ಕೋರ್ಟಲ್ಲಿ ಬೇಲ್ ರಿಜೆಕ್ಟ್ ಆಯಿತು. ಸೊ ಈ ರೀತಿ ಅಂದರೆ ಲೈಂಗಿಕ ಕಿರುಕುಳ, ಲೈಂಗಿಕ ಶೋಷಣೆ, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ, ಮಹಿಳೆ ಮೇಲೆ ಅತ್ಯಾಚಾರ ಎಸಗಿರುವಂಥ ಕೇಸು, ಇಂಥದ್ದನ್ನೆಲ್ಲ ಕೋರ್ಟು ಬಹಳ ಸೂಕ್ಷ್ಮವಾಗಿ ಒಬ್ಸರ್ವ್ ಮಾಡುತ್ತೆ. ಮತ್ತು ಕೆಲ ವಿಚಾರಗಳಲ್ಲಿ ಆರೋಪಿಗೆ ಯಾವುದೇ ರೀತಿಯಲ್ಲಿ ಅಡ್ವಾಂಟೇಜ್ ಸಿಗೋದಿಲ್ಲ ಇಂಥ ಕೇಸ್ನಲ್ಲಿ. ಸೊ ಆ ಕಾರಣಕ್ಕಾಗಿ ಪ್ರಜ್ವಲ್ ಸದ್ಯ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಖಚಿತ. ಸ್ವಲ್ಪ ಹೊತ್ತಲ್ಲೇ ಅವರಿಗೆ JCನ PCನ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅಂದರೆ ಪೊಲೀಸ್ ಕಸ್ಟಡಿನ, ಜುಡಿಷಿಯಲ್ ಕಸ್ಟಡಿನ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಈಗ ಕೋರ್ಟಲ್ಲಿ ನಡೀತಾ ಇರುವಂಥ ಬೆಳವಣಿಗೆಯ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. 42ನೇ ACMM ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು KN ಶಿವಕುಮಾರ್ ಮುಂದೆ ಹಾಜರುಪಡಿಸಲಾಗಿದೆ ಪ್ರಜ್ವಲ್ ರೇವಣ್ಣ ಅವರನ್ನು.
ಪ್ರಜ್ವಲ್ ರೇವಣ್ಣ ಅವರ ಪರವ ವಕೀಲರಾದಂಥ ಅರುಣ್ ಅವರು ಹಾಜರಿದ್ದಾರೆ. ಇವತ್ತು ಬೆಳಗ್ಗೆ ಅವರು ಮಾತನಾಡಿದ್ದನ್ನು ಕೂಡ ನಾವು ನೋಡಿದ್ವಿ. SIT ಪರ ಹೆಚ್ಚುವರಿ SPP ಅಶೋಕ್ ನಾಯ್ಕ್ ಹಾಜರಿದ್ದಾರೆ. SIT ಸಹಜವಾಗಿ ಅವರನ್ನ ಕಸ್ಟಡಿ ಕೇಳ್ತಾ ಇದೆ. ಇನ್ನು SIT SP ಸುಮನಾ ಡಿ ಪನ್ನೇಕರ್ ಅವರು ಕೂಡ ಆಗಮಿಸಿದ್ದಾರೆ ನ್ಯಾಯಾಲಯಕ್ಕೆ ಎನ್ನುವಂಥ ಡೀಟೇಲ್ ಕೂಡ ಲಭ್ಯ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.